Hello students, welcome back to this introduction chapter, part 3. So in this part 3, I'll be completing this first unit, first chapter, introduction chapter. Okay, so ಈ ಪಾರ್ಟಲ್ಲಿ ನಾನು ಮುಗಿಸ್ಬಿಡ್ತೀನಿ ಈ ಚಾಪ್ಟರ್ನ. ಓಕೆ, ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಪ್ರೂಫ್ ಅಂತ ಹೇಳ್ತಿದ್ದೆ ಪುರಾವೆ ಅಂತ. ಓಕೆ, ಸೊ archaeological sources are the remains of the past human life and activity. ಸೊ ಮನುಷ್ಯ ಹುಟ್ಟಿದಾಗದಿಂದ ಬರೆಯೋದು ಕಂಡುಹಿಡಿಯೋ ತನಕ ಏನೇನು ಮಾಡಿದ್ದಾನೆ, ದಿಸ್ ಆಲ್ ಕಮ್ಸ್ ಅಂಡರ್ ದ ಆರ್ಕಿಯಾಲಜಿಕಲ್, ಪುರಾತತ್ವ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಕಮ್ಸ್ ಅಂಡರ್ ದಿಸ್ ಆರ್ಕಿಯಾಲಜಿ. ಇಟ್ ಇನ್ಕ್ಲೂಡ್ಸ್ ದ ಹ್ಯೂಮನ್ ರಿಲಿಕ್ಸ್, ಆರ್ಟಿಫೈಟ್ಸ್, ಸ್ಟೋನ್ ಟೂಲ್ಸ್, ಹ್ಯೂಮನ್ ಮೇಡ್ ಆಬ್ಜೆಕ್ಟ್ಸ್ ಫೌಂಡ್ ಇನ್ ಎಕ್ಸ್ಕವೇಷನ್ ಅಂದರೆ, ಸೊ ವಾಟ್ ಯು ಮೀನ್ ವಿಸ್ ಎಕ್ಸ್ಕವೇಷನ್ ಇಸ್ ನಥಿಂಗ್ ಬಟ್ ಉತ್ಖನನ ಅಂತ ಕನ್ನಡದಲ್ಲಿ ಅಂತೀವಿ. ಸೊ ಇಫ್ ವಿ ಗೆಟ್ ಎ ಪ್ಲೇಸ್, ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಈ ಥರ ಪ್ಲೇಸ್ ಸಿಕ್ತು, ವೆನ್ ವಿ ಡಿಗ್ ಆಲ್ ಅರೌಂಡ್, ಓಕೆ, ವಿ ಗೆಟ್ ಸಮಥಿಂಗ್ ಫ್ರಮ್ ಇನ್ಸೈಡ್, ದಿಸ್ ಇಸ್ ಕಾಲ್ಡ್ ಎಕ್ಸ್ಕವೇಷನ್. ಓಕೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ಹುಡ್ಕಾಡ್ತೀವಿ, ಒಂದು ಯಾವುದೋ ಪ್ರೂಫ್ ಇರುತ್ತೆ, ಆ ಪ್ರೂಫ್ ಮೇಲೆ ಹೋಗ್ಬಿಟ್ಟು ಹುಡ್ಕಾಡ್ತೀವಿ. We find some proof, so that we go and dig this entire land and we get something out of that. It may be the stone tools or it may be the human relics, artifacts, so ಏನೇ ಆಗಿರ್ಬೋದು. Okay, so if we get those things, okay, like pottery, so that is done by excavation ಅಂತ ಅದಕ್ಕೆ ಹೆಸರು. The term is called as excavation ಅಂತ. Okay, the process of finding the things in a historical sense, in a way, it is called as excavation anta. So they are the only source of excavation, what is say proof sources, when we do not have the written records. So baridanta ಏನು ಸಿಕ್ಕಿಲ್ಲ ಅಂದರೆ that is a major source. If you don't find any written records, so that will be the important thing. Many other times they authenticate the information by the written records. The important archaeological sources like coins, okay, ಕಾಯಿನ್ಸ್ ಆಗಿರ್ಬೋದು, ಸೀಲ್ಸು, ಜ್ಯುವೆಲ್ರೀಸು, ಟೂಲ್ಸು, ಇನ್ಸ್ಕ್ರಿಪ್ಷನ್ಸು, ರಿಮೈನಿಂಗ್ ಬಿಲ್ಡಿಂಗ್ಸು, ಪೋಟ್ರೀಸು, ಹೌಸ್ಹೋಲ್ಡ್ ಆರ್ಟಿಕಲ್ಸ್, ಟೆರಾಫೋಟಾ ಫಿಗರೈನ್ಸ್, ಫಾಸಿಲ್ಸ್, ವೆಪನ್ಸ್, ಪೇಂಟಿಂಗ್ಸ್. ಸೊ ಆಲ್ ಇದೆಲ್ಲ ಏನಿದೆ, ದೀಸ್ ಆರ್ ದ ಪ್ರೂಫ್, ದೀಸ್ ಆರ್ ದ ಥಿಂಗ್ಸ್ ವಿ ಗೆಟ್ ಫ್ರಮ್ ದ ಎಕ್ಸ್ಕವೇಷನ್. ಹುಡುಕಾಡೋದ್ರಿಂದ ಸಿಗುತ್ತೆ. ಪ್ರೊವೈಡ್ ಇಸ್ ದ ವೆರಿ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್. ಇವೆಲ್ಲ ನಮಗೆ ಕೊಡುತ್ತೆ, ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ಇವಾಗ ನಾವು ಕರೆಕ್ಟಾಗಿ ನೋಡೋಣ. ಎಕ್ಸ್ಕವೇಷನ್ ಇಸ್ ಅ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ಅರ್ತ್, ಅನ್ಅರ್ದಿಂಗ್ ಸೋರ್ಸಸ್. ಸೊ ಹೊಸ ಭೂಮಿ ನಾವು ಒಂದು ವೈಜ್ಞಾನಿಕವಾಗಿ ಹುಡ್ಕಾಡ್ತೀವಲ್ಲ, ದಟ್ಸ್ ಉತ್ಖನನ ಮಾಡ್ತೀವಲ್ಲ, ದಟ್ ಈಸ್ ವಾಟ್ ಈಸ್ ಎಕ್ಸ್ಕವೇಷನ್ ಅಂತ. ಸೊ ಯಾವ ಥರ ಎಕ್ಸ್ಕವೇಷನ್ ಮಾಡಿದ್ದೀವಪ್ಪ? ಎಕ್ಸ್ಕವೇಷನ್ ಮಾಡಿದ್ರೆ ನಮಗೇನು ಸಿಕ್ತು? ಸೋರ್ಸಸ್ ಆಫ್ ಎಕ್ಸ್ಕವೇಷನ್ ಮಾಡೋದ್ರಿಂದ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ ಸಿಕ್ತು ಹುಡ್ಕಾಡೋದ್ರಿಂದ. ಓಕೆ, ಮತ್ತು ಇವೆಲ್ಲ ಬೇರೆ ಪ್ಲೇಸಸ್, ಬೇರೆ ಎಕ್ಸ್ಕವೇಷನಲ್ಲಿ ಬೇರೆ ಥರ ತಕ್ಷಶಿಲಾ, ಗಯಾ, ಪಾಟಲಿಪುತ್ರ, ಹಂಪಿ, ಇವೆಲ್ಲ ಮಾಡೋದ್ರಿಂದ ಬೇರೆ ಥರ ನಮಗೆ ಸಿಕ್ತಪ್ಪ. ಸೊ ಯಾವುದೇ ಒಂದು ಮಟೀರಿಯಲ್ ಸಿಕ್ಕ ಮೇಲೆ ಅದು ಯಾವ ಕಾಲಕ್ಕೆ, ಅದು ಎಷ್ಟು ಹಳೆಯದು ಅಂತ ಹೆಂಗೆ ಗೊತ್ತಾಗುತ್ತೆ? ದಟ್ ಈಸ್ ಒಂದು ಮೆಥಡ್ ಇದೆ. ಆ ಮೆಥಡ್ ಹೆಸರು ಕಾರ್ಬನ್ 14 ಅಂತ. ವೆರಿ ಇಂಪಾರ್ಟೆಂಟ್. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, the archaeological remains found during the excavation put into scientific test by the carbon 14 ಇಲ್ಲಾಂದರೆ ಪೊಟ್ಯಾಷಿಯಮ್ ಮೆಥಡ್ಸ್. ಇದರಿಂದ ಏನು ಗೊತ್ತಾಗುತ್ತೆ? ಏಜ್ ಆಫ್ ದ ರಿಮೈನ್. ಓಕೆ, ಇದರಿಂದ ಏಜ್ ಆಫ್ ದ ರಿಮೈನ್ ಗೊತ್ತಾಗುತ್ತೆ. ಇವೆರಡು ತುಂಬ ಇಂಪಾರ್ಟೆಂಟ್. ಓಕೆ, ಕಾರ್ಬನ್ 14 ಮಾರ್ಕ್ ಮಾಡ್ಕೊಳ್ಳಿ, ಸರಿನಾ? ಮಾನ್ಯುಮೆಂಟ್ಸ್, ಸ್ಮಾರಕಗಳಪ್ಪ. ಯಾವ ರೀತಿ ಸ್ಮಾರಕಗಳಿವೆ? ಫೋರ್ಟ್ ಆಗಿರ್ಬೋದು, ಕೇವ್ ಟೆಂಪಲ್ಸ್ ಆಗಿರ್ಬೋದು, ಬಸದೀಸ್ ಆಗಿರ್ಬೋದು. ಬಸದಿ ಅಂದರೆ ಜೈನರ ಟೆಂಪಲ್ಗೆ, ಗುಡಿಗಳಿಗೆ ನಾವು ಬಸದಿ ಅಂತ ಕರಿತೀವಿ. ಓಕೆ, ಸ್ತೂಪ. ಬುದ್ಧಿಸ್ಟ್ ಮಾನ್ಯುಮೆಂಟ್ಗೆ ಸ್ತೂಪ ಅಂತ ಕರಿತೀವಿ. ಸೊ ಈ ರೀತಿ ಬೇರೆ ಮಾನ್ಯುಮೆಂಟ್ಗಳು ನಾವು ನೋಡ್ಬೋದು. ನಾವು ನಮ್ಮ ಸುತ್ತಮುತ್ತ ಪ್ರತಿ ಡಿಸ್ಟಿಕಲ್ಲಿ ಒಂದು ಮಾನ್ಯುಮೆಂಟ್ ಇದ್ದೇ ಇರುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಇನ್ ಎವ್ರಿ ಡಿಸ್ಟಿಕ್ ವಿ ಹ್ಯಾವ್ ದಿಸ್ ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್. ಅಜಂತಾ, ಎಲ್ಲೋರ, ಖಜುರಾಹೋ, ಕೋನಾರ್ಕ್, ಹಳೆಬೀಡು, ಹಂಪಿ. ಸೊ ನಾವು ಹಂಪಿ ಆಗಿರ್ಬೋದು, ಬೇಲೂರು, ಹಳೆಬೀಡು, ಮಂಡ್ಯ, ಚನ್ನಪಟ್ಟಣ, ಬೆಳಗಾವಿ,
ಕೋಟೆ, ಗುಲ್ಬರ್ಗ ಬಹಮನಿ ಕಿಂಗ್ಡಮು, ಬಿಜಾಪುರಲ್ಲಿ ಗೋಲ್ ಗುಂಬಜು, ಓಕೆ, ಮತ್ತು ಚಿತ್ರದುರ್ಗದಲ್ಲಿ ಕೋಟೆ. ಸೊ ಬೇರೆ ಬೇರೆ ಪ್ರತಿಯೊಂದು ಊರಲ್ಲಿ ಏನಾದರೂ ಒಂದು ಐತಿಹಾಸಿಕ ಸ್ಮಾರಕ ನಮ್ಮ ಹತ್ರ ಸಿಕ್ಕೇ ಸಿಗುತ್ತೆ. ಓಕೆ, ಗೊಮ್ಮಟೇಶ್ವರ ಮೂರ್ತಿ, ಓಕೆ, ಹಾಸನದಲ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನ್ಯುಮೆಂಟ್ಸ್ ವಾಟ್ ವಿ ಕಮ್ ಅಕ್ರಾಸ್. ನಾಣ್ಯಗಳು. The study of coins is called as numismatics. Okay, the study of coins is called as numismatics ಅಂತ. ಓಕೆ, ಸೊ ಕಾಯಿನಿಂದ ನಮಗೆ ಏನು ಗೊತ್ತಾಗುತ್ತಪ್ಪ? ಡೈನಾಸ್ಟಿ ಗೊತ್ತಾಗುತ್ತೆ, ಎಕನಾಮಿಕ್ ಕಂಡೀಷನ್ ಗೊತ್ತಾಗುತ್ತೆ, ರಿಲಿಜನ್ ಗೊತ್ತಾಗುತ್ತೆ, ಓಕೆ, ಸ್ಕ್ರಿಪ್ಟ್ ಗೊತ್ತಾಗುತ್ತೆ, ಲ್ಯಾಂಗ್ವೇಜ್ ಗೊತ್ತಾಗುತ್ತೆ. ಇವಾಗ ನಿಮ್ಮ ಹತ್ರ ಕಾಯಿನ್ ಇರುತ್ತಾ? ಕಾಯಿನ್ ತೆಗೆದು ನೋಡಿ. ಓಕೆ, ಅದರಿಂದ ಏನು ಗೊತ್ತಾಗುತ್ತೆ? ಇಂಡಿಯಾ ಈಸ್ ಇಂಡಿಪೆಂಡೆಂಟ್ ಅಂತ ಗೊತ್ತಾಗುತ್ತೆ. ಎಕನಾಮಿಕ್ ಕಂಡೀಷನ್ ಏನಪ್ಪ? 1 ರೂಪಾಯಿ 2 ರೂಪಾಯಿ ಗೊತ್ತಾಗುತ್ತೆ. ರಿಲಿಜನ್ ಏನಪ್ಪ? ರಿಲಿಜನು ನಮ್ಮ ಹತ್ರ ಏನಿದೆ? ರಿಲಿಜನ್ ಅಂತ ನಮ್ಮ ನಾಣ್ಯದ ಮೇಲೆ ಏನೂ ಇಲ್ಲ, ಬಿಕಾಸ್ ವಿ ಆರ್ ಸೆಕ್ಯುಲರ್ ಕಂಟ್ರಿ. ಓಕೆ, ಅದಕ್ಕೆ ನಾವು ಎಂಬ್ಲಮ್ ಇದೆ, ಧರ್ಮಚಕ್ರ ಥರ ಇದೆ, 24 ಸ್ಪೋಕ್ಸ್, ಆಮೇಲೆ ಸಿಂಹದ ಲಾಂಛನ ಇದೆ. ಓಕೆ, ಆಮೇಲೆ ಸ್ಕ್ರಿಪ್ಟ್ ಇದನ್ನು 1 ರೂಪಾಯಿ ಅಂತ ಬರೀತಾರಾ? ಓಕೆ, ಆಮೇಲೆ ಲ್ಯಾಂಗ್ವೇಜಸ್, ನಾವು 10 ರೂಪಾಯಿ ನೋಟ್ ತೊಗೊಳ್ಳಿ, 20 ರೂಪಾಯಿ ನೋಟ್ ತೊಗೊಳ್ಳಿ, ಅದರಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ. ಕನ್ನಡ ಇದೆ, ತೆಲುಗು ಇದೆ, ಹಿಂದಿ ಇದೆ, ಓಕೆ, ಒಡಿಯಾ ಇದೆ, ತಮಿಳ್ ಇದೆ. ಸೊ ಬೇರೆ ಬೇರೆ ಭಾಷೆಗಳು ನಾವು ಅದನ್ನು ಕಾಣುತ್ತೀವಿ. ಓಕೆ, ಸೊ ದೀಸ್ ಆಲ್ ಆರ್ ಥಿಂಗ್ಸ್ ಫ್ರಮ್ ವೇರ್ ವಿ ಗೆಟ್ ದ ಇನ್ಫಾರ್ಮೇಷನ್. ಓಕೆ, ಸೊ ಬೇರೆ ಬೇರೆ ನಾಣ್ಯಗಳಿಂದ, ಗುಪ್ತರ ಕಾಲಿಂದ, ಶಾತವಾಹನ, ವಿಜಯನಗರ. ಸೊ ಈ ಎಲ್ಲ ನಾಣ್ಯಗಳು ತುಂಬ ಇಂಪಾರ್ಟೆಂಟ್. ಸೊ ನಾಣ್ಯಗಳು ಇದರಿಂದ ಮಾಡಿರ್ತಾರಪ್ಪ. ಇವಾಗ ನಮ್ಮ ಹತ್ರ ಇರೋ ನಾಣ್ಯಗಳು ಪ್ಲಾಸ್ಟಿಕ್ನಿಂದ ಇದೆನಾ? ಇಲ್ಲ, ಏನಿದೆ? ಲೋಹದಿಂದಿದೆ. ಓಕೆ, ಆಗಿನ ಕಾಲದಲ್ಲಿ ನಾಣ್ಯ ಹೆಂಗಿತ್ತಪ್ಪ? ಬಂಗಾರದಿಂದ ಇತ್ತು, ಸಿಲ್ವರಿಂದ ಇತ್ತು, ಕಾಪರಿಂದ ಇತ್ತು. ಸೊ ಡಿಫ್ರೆಂಟ್ ಮೆಟಲ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಇವಾಗ ನಾವೆಲ್ಲ ಸ್ಟೀಲ್ ಥರ ಮೆಟಲ್ ಇದೆ. ಸೊ ಅದು ನಾವು ನೋಡ್ಬೋದು. ನವ ಡೇಸ್ ವಿ ಕ್ಯಾನ್ ಸಿ ದ ಸ್ಟೀಲ್ ಕೈಂಡ್ ಆಫ್ ಅಲಾಯ್ ಮೆಟಲ್, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಕೈಂಡ್ ಆಫ್ ಕಾಯಿನ್ಸ್. ಓಕೆ, ನೆಕ್ಸ್ಟ್ paintings. Okay, the most important paintings is what is Ajanta paintings, most important. Okay, you mark in your this, it may be asked in your examination, which are the famous paintings which we find. Okay, these are the famous paintings anta helbodu. Ajanta paintings ಅಷ್ಟೇ, ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಇನ್ಸ್ಕ್ರಿಪ್ಷನ್ಸ್. ಓಕೆ, ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನ ಅಂತ ಕರಿತೀವಿ. ದೀಸ್ ಆರ್ ದ ಮೋಸ್ಟ್ ರಿಲಯಬಲ್ ಸೋರ್ಸಸ್, ಅಥೆಂಟಿಕ್ ಸೋರ್ಸಸ್, ಬಿಕಾಸ್ ಇಟ್ ಈಸ್ ರಿಟನ್ ರೆಕಾರ್ಡ್. ಓಕೆ, ಒಂದು ಗೋಡೆ ಮೇಲಾಗಿರ್ಬೋದು, ಕಲ್ಲಿನ ಮೇಲಾಗಿರ್ಬೋದು, ಕಟ್ಟಿಗೆ ಮೇಲಾಗಿರ್ಬೋದು, ತಾಮ್ರದ ಪ್ಲೇಟ್ ಮೇಲಾಗಿರ್ಬೋದು, ಈ ಥರ ಬೇರೆ ಬೇರೆ ವಸ್ತುಗಳ ಮೇಲೆ ಬರೀತಾರೆ, ಕೆತ್ತುತ್ತಾರೆ. ಓಕೆ, ಅದಕ್ಕೆ ನಾವು ಇನ್ಸ್ಕ್ರಿಪ್ಷನ್, ಶಾಸನ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಸ್ಟೋನ್ಸು, ರಾಕ್ಸು, ವಾಲ್ಸು, ಟೆರಕೋಟ, ಐಯನ್ ಪಿಲ್ಲರು, ಈ ಥರ ಬೇರೆ ಬೇರೆ ಮೇಲೆ ಬರೀತಾರೆ. ಯಾವ ರೀತಿ ಬರೀತಾರೆ? ನಮ್ಮ ಸುಮಾರು ಇಂಡಿಯಾದಲ್ಲಿ ಎಷ್ಟು ಸಿಕ್ಕಿದೆ? 75,000 ಸಿಕ್ಕಿದೆ ಆ ಥರ ಇನ್ಸ್ಕ್ರಿಪ್ಷನ್ಸ್, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಓಕೆ, ಸಂಸ್ಕೃತ, ಪಾಲಿ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಈ ಥರ ಬೇರೆ 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 ಭಾಷೆಯಲ್ಲಿ ನಮಗೆ ಸಿಗುತ್ತೆ. ಓಕೆ, ಸೊ ದ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಇಸ್ ಕಾಲ್ಡ್ ಎಸ್ ಎಪಿಗ್ರಫಿ ಅಂತ. ಓಕೆ, ಶಾಸನಗಳ ಸ್ಟಡಿ ಮಾಡ್ತಾರಲ್ಲ, ಅದಕ್ಕೆ ನಾವು ಎಪಿಗ್ರಫಿ ಅಂತ ಕರಿತೀವಿ. ಓಕೆ, ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ, ಸಿಂಧೂ ನಾಗರಿಕತೆಯಲ್ಲಿ ನಮಗೆ ಆ ಥರ ಇನ್ಸ್ಕ್ರಿಪ್ಷನ್ಸ್ ಏನು ಸಿಗಲಿಲ್ಲ. ಅದಕ್ಕೆ ವಿಡ್ ಕಾಲ್ ಅಸ್, ಸಿಕ್ಕಿದೆ, ಕರೆಕ್ಟಾಗಿ ಓದೋಕ್ಕಾಗಿಲ್ಲ. ಏನಕ್ಕಂದರೆ ಆ ಥರ ಪಿಕ್ಚರ್ಸ್ ಇದೆ, ಈ ಥರ ಡಿಫ್ರೆಂಟಾಗಿ ಪಿಕ್ಚರ್ಸ್ ಇದೆ. ಸೊ ಓದೋಕ್ಕಾಗುತ್ತಾ? ಆಗಲ್ಲ. ಯಾವ ಭಾಷೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ನಾಟ್ ರೆಡ್ ಬೈ ಎನಿಬಡಿ. ಸೊ ಈ ಥರ ಇನ್ಸ್ಕ್ರಿಪ್ಷನ್ಸು. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಇನ್ ದ ಅರ್ಲಿಯೆಸ್ಟ್ ಪೀರಿಯಡ್, ದ ಫಸ್ಟ್ ಇನ್ಸ್ಕ್ರಿಪ್ಷನ್ಸ್ ವಾಸ್ ಗಿವನ್ ಬೈ ದ ಕಿಂಗ್ ಅಶೋಕ. ಸಾಮ್ರಾಟ್ ಅಶೋಕ ವಾಸ್ ಗಿವನ್ ದ ಓಲ್ಡೆಸ್ಟ್ ಒನ್. ಫಸ್ಟ್ ಅವರೇ ಬರೆದಿತ್ತು. ಓಕೆ, ಆಮೇಲೆ ವಿ ಕ್ಯಾನ್ ಗಿವ್ ದ ಹಾತಿಗುಪ್ಪ ಇನ್ಸ್ಕ್ರಿಪ್ಷನ್ ಫ್ರಮ್ ಒಡಿಶಾ ಅಂತ. ಕರವೇಲ ಅಂತ ಒಬ್ಬ ರಾಜ್ಯ. ಓಕೆ, ಕರವೇಲ, ಹಿ ಹ್ಯಾಸ್ ರಿಟನ್ ದ ಗಿವನ್ ದ ಇನ್ಸ್ಕ್ರಿಪ್ಷನ್. ಫಸ್ಟ್ ಮೊಟ್ಟ ಮೊದಲಿಗೆ ಕೊಟ್ಟಿದ್ದು ಅಶೋಕ. ನೀವು ಎಕ್ಸಾಮಲ್ಲಿ ಬಂದರೂ ಬರ್ಬೋದು, ಪ್ಲೀಸ್ ನೋಟ್ ಡೌನ್. ಓಕೆ, ವಿಚ್ ಇಸ್ ದ ಓಲ್ಡೆಸ್ಟ್ ಇನ್ಸ್ಕ್ರಿಪ್ಷನ್ ಗಿವನ್ ಬೈ ಹೂಮ್ ಅಂತ.
ಯಾರಪ್ಪ ಕೊಟ್ಟಿದ್ದು ಅಂತ ಕ್ವಶನ್ಸ್ ಬರ್ಬೋದು. ಆಮೇಲೆ ಇದನ್ನು ಇಂಪಾರ್ಟೆಂಟು, ಅಲಹಾಬಾದ್ ಇನ್ಸ್ಕ್ರಿಪ್ಷನ್, ಓಕೆ, ಬೈ ಹರಿಸೇನ, ಓಕೆ, ಚಂದ್ರಗುಪ್ತ, ಸಮುದ್ರಗುಪ್ತ. ಸೊ ಈ ಕ್ವಶನ್ಸು ಬರ್ಬೋದು. ಏನಂತ, ಅಲಹಾಬಾದ್ ಇನ್ಸ್ಕ್ರಿಪ್ಷನ್ನು ಯಾರು ಕೆತ್ತಿದ್ದು? ಹರಿಸೇನ ಕೆತ್ತಿದ್ದು. ಯಾರ ಬಗ್ಗೆ ಬರೆದಿದ್ದಾರೆ? ಸಮುದ್ರಗುಪ್ತನ ಬಗ್ಗೆ ಬರೆದಿದ್ದಾರೆ. ಓಕೆ, ಅಲಹಾಬಾದ್ ಪಿಲ್ಲರ್ ಮೇಲೆ. ಇದು ಕ್ವಶನ್ನು, ಓಕೆನಾ. ಆಮೇಲೆ ಐಹೊಳೆ ಇನ್ಸ್ಕ್ರಿಪ್ಷನ್ ಕಂಪೋಸ್ ಬೈ ರವಿಕೀರ್ತಿ. ಹಲ್ಮಿಡಿ ಶಾಸನ ಏನು, ಕಾಕುತ್ಸುಕ ವರ್ಮ, ಕದಂಬರವರು. ಇದು ರವಿಕೀರ್ತಿ ಐಹೊಳೆ ಇನ್ಸ್ಕ್ರಿಪ್ಷನ್. ಇಲ್ಲಿ ಬದಾಮಿಯಲ್ಲಿದೆ, ಬದಾಮಿ ಐಹೊಳೆಯಲ್ಲಿ ಸಿಗುತ್ತೆ ನಮಗೆ. ಓಕೆ, ಬದಾಮಿ ಚಾಲುಕ್ಯರು ಕೆತ್ತಿದ್ದು. ಹಲ್ಮಿಡಿ ಶಾಸನ ಮೊಟ್ಟ ಮೊದಲ ಕನ್ನಡ ಶಾಸನ ಅಂತ ನಾವು ಕರಿಬೋದು. ಯಾವುದು, ಕದಂಬರ ಕಾಲಕ್ಕೆ ಕಾಕುತ್ಸುಕ ವರ್ಮ ಅವರು ಬರೆದಿದ್ದು, ಕೊಟ್ಟಿದ್ದು ನಮಗೆ. ಓಕೆ, ಸೊ ದೀಸ್ ಆಲ್ ಆರ್ ದ ಎಪಿಗ್ರಾಫಿಕಲ್ ಎವಿಡೆನ್ಸ್ ಇದೆಲ್ಲ. ಓಕೆ, ಇದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಅಂತ ಕರಿತೀವಿ, ಪುರಾತತ್ವ ಅಂತ ಕರಿತೀವಿ ನಾವು. ಇವಾಗ ಲಿಟ್ರರಿ ಬರ್ದಿರತಕ್ಕಂಥ, ಕೈಯಿಂದ ಕೆತ್ತಿದ್ದಲ್ಲ, ಸ್ವಂತ ಕೈಯಿಂದ ಬರೆದಿರೋದು, ಇಟ್ಸ್ ಕಾಲ್ಡ್ ಆಸ್ ಲಿಟ್ರರಿ ಸೋರ್ಸಸ್. ಓಕೆ, ಇವು ನೋಡಿ, ದ ರಿಟರ್ನ್ ರೆಕಾರ್ಡ್ಸ್ ಆರ್ ಬುಕ್ಸ್ ಆಫ್ ದ ಪಾಸ್ಟ್ ಯೂಶುವಲಿ ರಿಟರ್ನ್ ಬೈ palm leaves, barks of a tree and paper, literary sources. ಈ ಥರ ತಾರೆಗೆಳೆ ಅಂತ ಕರಿತೀವಿ, ತಾರೆಗೆಳೆ ಅಂತ ಕರಿತೀವಿ. ಆಮೇಲೆ ಬಾಕ್ಸ್ ಮೇಲೆ ಬರೀತಾರೆ, ಎಲೆಗಳ ಮೇಲೆ ಬರೀತಾರೆ, ಲೆದರ್ ಮೇಲೆ ಬರೀತಾರೆ. ಈ ಥರ ಡಿಫ್ರೆಂಟ್ ವೆರೈಟೀಸ್ ಅದ್ರ ಮೇಲೆ ಬರೀತಾರೆ. ಓಕೆ, ಅದಕ್ಕೆ ನಾವು ಲಿಟ್ರರಿ ಸೋರ್ಸಸ್ ಅಂತ ಕರಿತೀವಿ. ಇದರಲ್ಲಿ 2 ಪ್ರಕಾರ ಇದೆ. ಇಂಡಿಜಿನಿಯಸ್ ಲಿಟ್ರೇಚರ್ ಮತ್ತು ಫಾರಿನ್ ಅಕೌಂಟ್ಸ್ ಅಂತ, ಫಾರಿನ್ ಲಿಟ್ರೇಚರ್ ಅಂತ ಕರಿಬೋದು. ಓಕೆ, ನೋಡೋಣ ಯಾವ ಥರ ಇದೆ. ಇಂಡಿಜಿನಿಯಸ್ ಲಿಟ್ರೇಚರ್ ಅಂದರೆ ಸ್ವಂತ ಇಂಡಿಯಾದವರೇ ಬರೆದಿರೋದು. ಓಕೆ, ಅದಕ್ಕೆ ಇಂಡಿಜಿನಸ್ ಅಂತ ಕರೀತಾರೆ. ಅಂದರೆ ನಾವೇ ಇಂಡಿಯಾದವ್ರು ಬಿಟ್ಟು ಬೇರೆ ಯಾರೂ ಬರೆಯೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಇಂಡಿಜಿನಸ್ ನೇಟಿವ್ ಲಿಟ್ರೇಚರ್ ಅಂತ ಕರೀತಾರೆ. ಸೊ ಇದರಲ್ಲಿ 2 ಪ್ರಕಾರ ಇದೆ, ಇನ್ಕ್ಲೂಡ್ಸ್ ಸೆಕ್ಯುಲರ್ ಮತ್ತು ರಿಲಿಜಿಯಸ್. ಸೆಕ್ಯುಲರ್ ಅಂದರೆ ಕೋಟೆ, ಕೊತ್ತಲ, ಕಾಸ್ಟ್ ಬಗ್ಗೆ ಬರೆಯೋದು, ಅದ್ರ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಈ ಥರ ಸೆಕ್ಯುಲರ್. ರಿಲಿಜಿಯಸ್ ಅಂದರೆ ದೇವರು, ದಿಂಡ್ರು, ಧರ್ಮ, ಶಾಸ್ತ್ರ, ಪುರಾಣ, ಇದೆಲ್ಲ ರಿಲಿಜಿಯಸ್ ಅದ್ರಲ್ಲಿ ಬರುತ್ತೆ. ಓಕೆ, ಸೊ ರಿಲಿಜಿಯಸ್ ಲಿಟ್ರೇಚರ್ ಯಾರಪ್ಪ ಬರೆದ್ರು ನಮ್ಮ ಹತ್ರ? ಹಿಂದಿನಿಂದ ಯಾರೆಲ್ಲ ಬರೆದಿದ್ದಾರೆ? ವೇದಿಕ ಋಷಿಗಳು, ಬುದ್ಧಿಸ್ಟ್ ಮಾಂಗ್ಸು, ಇವರೆಲ್ಲ ಬರೆದಿದ್ದಾರೆ. ಇವರೆಲ್ಲ ರಿಲಿಜಿಯಸ್ ಟೆಕ್ಸ್ಟ್ ಎಲ್ಲ ಬರೆದಿದ್ದಾರೆ. ಓಕೆ, ಅದರಲ್ಲಿ ಏನೇನಿದೆಯಪ್ಪ? ವಾಟ್ ವಿ ಕ್ಯಾನ್ ಫೈಂಡ್ ಇನ್ ದಿಸ್ ರಿಲಿಜಿಯಸ್ ಟೆಕ್ಸ್ಟ್? ವಿ ಕ್ಯಾನ್ ಫೈಂಡ್ ವೇದಾಸ್, Brahmanakas, Aranyakas, Puranas. Okay, all this Vedic literature, this all comes under the, what do you say, religious text. Okay, next. ಸೊ ಆಮೇಲೆ ಆಲ್ಸಡ್ನ ಮೊದಲು ಒಂದು ಸಲ ಹೇಳಿದ್ದೀನಿ, ನೀವು ಜ್ಞಾಪಕ ಇಟ್ಕೊಂಡ್ರೆ. ತ್ರಿಪಿಟಕ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ವಾಟ್ ಬುದ್ಧಿಸ್ಟ್, ಹೌದಾ? ಆಮೇಲೆ ಅಂಗಾಸ್ ಆ್ಯಂಡ್ ಉಪಂಗಾಸ್ gives the information about the Jainism. Okay, so these are the important things. So Aditya Gundabhadra, Vijayanandi, these all are important things. Jain literature is written in Prakrit language, and Pali Buddhism has written, Buddhist text is written in Pali language. ಬೌದ್ಧರು ಪಾಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ಜೈನರು ಪ್ರಾಕೃತ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು, ಮತ್ತು ಹಿಂದೂಸ್ ಹ್ಯಾವ್ ಟು ಯೂಸ್ ಸಂಸ್ಕೃತ್ ಲ್ಯಾಂಗ್ವೇಜ್. ಆಯ್ತಾ? ಓಕೆ, ಅಪಾರ್ಟ್ ಫ್ರಮ್ ದಿಸ್ ರಿಲಿಜಿಯಸ್ ಟೆಕ್ಸ್ಟ್ ವಿ ಹ್ಯಾವ್ ಸೆಕ್ಯುಲರ್ ಟೆಕ್ಸ್ಟ್ ಆಲ್ಸೋ. ಸೆಕ್ಯುಲರ್ ಟೆಕ್ಸ್ಟ್ ಯಾವ್ಯಾವಪ್ಪ? ಆಲ್ರೆಡಿ ಹೇಳಿದ್ದೀನಿ. ಯಾವ ಥರ ಅಂದರೆ ಬಯೋಗ್ರಫೀಸು, ಡ್ರಾಮಾಸು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಆಯುರ್ವೇದ, ಈ ಥರ ಎಲ್ಲ ದಿಸ್ ಆಲ್ ಆರ್ ದ ಸೆಕ್ಯುಲರ್ ಲಿಟ್ರೇಚರ್. ಓಕೆ, ಹರ್ಷಚರಿತ್ರ ಬಾಣಭಟ್ಟ ಆಗಿರ್ಬೋದು, ಪೃಥ್ವಿರಾಜ ರಾಸು ಅಂತ, ವಿಕ್ರಮಾರ್ಜುನ ಚರಿತ ಬಲ್ಲಣ, ಓಕೆ, ಮತ್ತು ರಾಜತರಂಗಿಣಿ ಕಲ್ಹಣ ಬರೆದಿರೋದು, ಮತ್ತು ಕಾಳಿದಾಸ ಅವರು ಬರೆದಿರೋದು, ಮುದ್ರ ರಾಕ್ಷಸ ವಿಶಾಖದತ್ತ ಅವರು ಬರೆದಿದ್ದು, ಅರ್ಥಶಾಸ್ತ್ರ ಕೌಟಿಲ್ಯ ನಾವು ಮೇಲೆ ನೋಡಿದ್ದೀವಿ, ಹೌದಾ? ಆಮೇಲೆ ಪಾಣಿನಿಸ್ ಅಷ್ಟಾಧ್ಯಾಯ, ಮಹಾಭಾಷ್ಯ ಬೈ ಪಾಣಿನಿ. ಇದರಲ್ಲಿ ದೀಸ್ ಆರ್ ದ ಡಿಫ್ರೆಂಟ್ ವಾಟ್ ಸ್ವಲ್ಪ ಓದ್ಕೋಬೇಕು ನೀವು. ಡಿಫ್ರೆಂಟ್ ಆಥರ್ಸು, ಡಿಫ್ರೆಂಟ್ ಟೆಕ್ಸ್ಟ್ ಥರ ಇದೆ. ಓಕೆನಾ?
ಸೊ ಫಾರಿನ್ ಅಕೌಂಟ್ಸ್. ಸೊ ಫಾರಿನರು ಯಾರಪ್ಪ ಬಂದಿದ್ದರು ಆ ಟೈಮಲ್ಲಿ, ಏನಕ್ಕೆ ಬಂದಿದ್ದರು ಅವರು, ಏನಕ್ಕೆ ಬಂದಿದ್ದರು, ಯಾವ ರೀತಿ ಬಂದಿದ್ದರು ಅಂದರೆ ಟ್ರೇಡರ್ಸ್ ಆಗೋ ಬಂದಿದ್ದರು, ಸ್ಟೂಡೆಂಟ್ಸ್ ಆಗೋ ಬಂದಿದ್ದರು, ಮತ್ತು ಒಬ್ಬ ಧರ್ಮ ಪ್ರಚಾರಕರಾಗೂ ಬಂದಿದ್ದರು. ಸೊ ಈ ರೀತಿ ಬೇರೆ ಬೇರೆ ದೇಶದಿಂದ ಅವರು ಭಾರತಕ್ಕೆ ಬರ್ತಾರಪ್ಪ. ಭಾರತಕ್ಕೆ ಬಂದ ಮೇಲೆ ನಾವು ಯಾರಪ್ಪ ಎಕ್ಸಾಂಪಲ್ ನೋಡೋದಾದರೆ ಯು ಕ್ಯಾನ್ ಸಿ ಮೆಗಸ್ತನೀಸ್ ಆಫ್ ಗ್ರೀಕ್ ಅಂಬಾಸಿಡರ್ ಹ್ಯಾಸ್ ರಿಟನ್ ಇಂಡಿಕಾ ಬುಕ್. ಮೆಗಸ್ತನೀಸ್ ಎಂಬ ಗ್ರೀಕ್ ಅಂಬಾಸಿಡರು ಇಂಡಿಯಾಗೆ ಬರ್ತಾನೆ. ಯಾವಾಗ ಬರ್ತಾನೆ? ಚಂದ್ರಗುಪ್ತ ಮೌರ್ಯ ಕಾಲದವ್ರು ಬರ್ತಾನೆ. ಅವನು ಇಂಡಿಕಾ ಅಂತ ಬುಕ್ ಬರೀತಾನೆ. ಓಕೆ, ಆಮೇಲೆ ಇನ್ನೊಬ್ಬ ಲೊಟೊಮಿ ಅಂತ ಬರೀತಾನೆ, ಗ್ರೀಕ್ ಫಿಲಾಸಫರ್. ಅವನು ಜಾಗ್ರಫಿ ಅಂತ ಬರೀತಾನೆ. ಓಕೆ, ಸೊ ಈ ರೀತಿ ಇನ್ನೊಬ್ಬ ಫೇಮಸ್ ಹಿಸ್ಟಾರಿಯನ್ ನ್ಯಾಚುರಲ್ ಹಿಸ್ಟ್ರಿ ಅಂತ ಬರೀತಾನೆ, ಫ್ರಮ್ ಪ್ಲಿನಿ. ವೆರಿ ವೆರಿ ಇಂಪಾರ್ಟೆಂಟ್ ಹಿಸ್ಟಾರಿಯನ್. ಇಂಡೋ ಗ್ರೀಕ್ ಟ್ರೆಡಿಷನ್ ಬಗ್ಗೆ ಬರೀತಾರೆ. ಸೊ ದೀಸ್ ಆಲ್ ಆರ್ ಡಿಫ್ರೆಂಟ್ ಆಥರ್ಸು. ಚೈನಾದವರು ತುಂಬ ಭಾರತಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಗ್ರಿಮ್ಸ್ ಆರ್ ಫಾರಿನ್ ಅಕೌಂಟ್ಸ್ ವಿ ಕ್ಯಾನ್ ಸೇ ಫ್ರಮ್ ಚೈನೀಸ್ ಅಕೌಂಟ್ಸ್. ಓಕೆ, ಯಾರ್ಯಾರಪ್ಪ? ಯು ಕ್ಯಾನ್ ಸಿ ಫಯಾನ್, ಇಟ್ಸಿಂಗ್, ಓಕೆ, ಇಟ್ಸಿಂಗ್ ಯಾವುದು, ಹುವೆನ್ಸಾಂಗ್. ಫಯಾನ್, ಹುವೆನ್ಸಾಂಗ್ ಮತ್ತು ಇಟ್ಸಿಂಗ್ ಅಂತ ಕರಿತೀವಿ ನಾವು. ಯಾರ್ಯಾರು? ಫಯಾನ್, ಹುವೆನ್ಸಾಂಗ್ ಮತ್ತು ಇಟ್ಸಿಂಗ್. ಈ ಥರ ಬೇರೆ ಬೇರೆ ಪ್ರವಾಸಿಗಳು ಭಾರತಕ್ಕೆ ಬಂದು ಕೂತ್ಕೊಂಡು ನಮ್ಮ ಇತಿಹಾಸ ಓದಿ ಹೋದರು. ಓಕೆ, ಎಸ್ಪೆಷಲಿ ಹುವೆನ್ಸಾಂಗ್ ಇಂಡಿಯಾಗೆ ಬಂದುಬಿಟ್ಟು ಎಷ್ಟು ವರ್ಷ? 18 ವರ್ಷ ಇರ್ತಾನೆ ಹುವೆನ್ಸಾಂಗ್. ಓಕೆ, CUK ಅಂತ ಬುಕ್ ಬರೀತಾನೆ. ಹರ್ಷವರ್ಧನ ಹತ್ರ ಇರ್ತಾನೆ ಅವನು. ಹರ್ಷವರ್ಧನ ಹತ್ರ ಇದ್ದು ನಲಂದಾ ಯೂನಿವರ್ಸಿಟಿಯಲ್ಲಿ ಓದಿ CUK ಅಂತ ಬುಕ್ ಬರೀತಾನೆ. ಆ ಬುಕ್ಕಿಂದ ನಮಗೆ ನಮ್ಮ ಕರ್ನಾಟಕ ಪುಲಕೇಶಿ ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನ ಕದನ ಈ ಬುಕ್ಕಲ್ಲಿ ನಮಗೆ ಸಿಗುತ್ತೆ. ಓಕೆ, ಈ ಬುಕ್ಕಲ್ಲಿ ಸಿಗುತ್ತೆ ನಮಗೆ. ಇಟ್ಸ್ ಕಾಲ್ಡ್ ನರ್ಮದಾ ಬ್ಯಾಟಲ್ ಅಂತ, ವೇರ್ ಹರ್ಷವರ್ಧನ ಗಾಟ್ ಡಿಫೀಟೆಡ್. ಆಯ್ತಾ? ಹರ್ಷವರ್ಧನ ಡಿಫೀಟ್ ಆಗಿದ್ದು ನಮಗೆ ಈ ಬುಕ್ಕಲ್ಲಿ ಸಿಗುತ್ತೆ. ಅದಾದಮೇಲೆ ಮುಸ್ಲಿಂ ಹಿಸ್ಟೋರಿಯನ್ಸು ಭಾರತಕ್ಕೆ ಬರ್ತಾರಪ್ಪ. ಓಕೆ, ಮಧ್ಯಕಾಲೀನ ಭಾರತದಲ್ಲಿ ಅವರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಸೂಕ್ಷ್ಮವಾಗಿ ಕರೆಕ್ಟಾಗಿ ಬರೆದಿರ್ತಾರೆ ಹಿಸ್ಟ್ರಿ. ಯಾರು? ಹಿಸ್ಟೋರಿಯನ್ಸ್. ಬಾಬರ್ ನಾಮ ಆಗಿರ್ಬೋದು, ಬಾಬರ್. ಜಹಾಂಗೀರ್ ನಾಮ ಆಗಿರ್ಬೋದು, ಜಹಾಂಗೀರ್. ಅಕ್ಬರ್ ನಾಮ ಆಗಿರ್ಬೋದು, ಅಕ್ಬರ್. ಇವಾಗ ನೀವು ನೋಡ್ತೀರಿ, ಒನ್ ಇಂಪಾರ್ಟೆಂಟ್ ಥಿಂಗ್, ಬಾಬರ್ ನಾಮ ವಾಸ್ ರಿಟನ್ ಬೈ ಬಾಬರ್, ಜಹಾಂಗೀರ್ ನಾಮ ವಾಸ್ ರಿಟನ್ ಬೈ ಜಹಾಂಗೀರ್, ಬಟ್ ಅಕ್ಬರ್ ನಾಮ ವಾಸ್ ನಾಟ್ ರಿಟನ್ ಬೈ ಅಕ್ಬರ್, ಅಬ್ದುಲ್ ಫಜಲ್. ಏನಕ್ಕೆ? ಬಿಕಾಸ್ ಅಕ್ಬರ್ ವಾಸ್ illiterate. He doesn't know how to write and read. He was illiterate. Okay, but he was a very good administrator. Okay, ಬೇರೆ ಯಾರಪ್ಪ ಪ್ರವಾಸಿಗರು? ಸುಲೇಮಾನ್, ಅಲ್ಬುರ್ನಿ, ಇಬ್ನ್ ಬತೂತಾ, ಮತ್ತು ನಿಕೋಲೋ ಕೌಂಟಿ ಫ್ರಮ್ ಇಟ್ಲಿ, ಅಬ್ದುಲ್ ರಜಾಕ್ ಪರ್ಷಿಯನ್, ಬಾರ್ಬೋಸೋ, ಡೊಮ್ಯಾಂಗೋ ಪೀಸ್, ನಿಕೇತನ್ ಫ್ರಮ್ ರಷ್ಯಾ. ಓಕೆ, ಸೊ ದೀಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಸೊ ದೀಸ್ ಆಲ್ ಪೀಪಲ್ ಕೇಮ್ ಟು ಇಂಡಿಯಾ, ಹ್ಯಾವ್ ರಿಟನ್ ದರ್ ಹಿಸ್ಟ್ರಿ. ಎಲ್ಲ ಬಂದು ಟ್ರಾವೆಲ್ ಆಗೋ ಅಂತ ಕರೀತಾರೆ, ಪ್ರವಾಸ ಕಥನ ಅಂತ ಅಂತೀವಲ್ಲ. ಸೊ ದೀಸ್ ಆಲ್ ಹ್ಯಾವ್ ರಿಟನ್ ದ ಹಿಸ್ಟ್ರಿ ಬರೀತಾರೆ. ಪ್ರವಾಸ ಮಾಡ್ತಾ ಟ್ರಾವೆಲ್ ಮಾಡ್ತಾ ಅವರೆಲ್ಲ ಕಥೆಗಳೆಲ್ಲ ಬರೀತಾರೆ, ಮೀನ್ಸ್ ಅವ್ರ ಅನುಭವ ಎಲ್ಲ ಬರೀತಿರ್ತಾರೆ. All people have travelled across the India and written the incidents, what all they faced in India. Okay, so this ends the chapter. Okay, so these are the questions. Okay, if you have any doubts regarding the questions, please mention me in the comment, and do practice this questions. Very important. Okay, this is for 2 marks questions. These are questions, and these are for 5 marks and 10 marks questions. Okay, so this is the third part. So I'll sign off. I'll end this video. So in next video I'll try to bring some more updated version which can make you very simplified manner. ಸ್ವಲ್ಪ ಕಮ್ಮಿ ವಿಡಿಯೋಸ್ ರೆಕಾರ್ಡಿಂಗ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ
ಟ್ರೈ ಮಾಡ್ತೀನಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಟಿಲ್ ದೆನ್, ಗುಡ್ ಬೈ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸಾಯಿರಾಮ್, ಜೈ ಹಿಂದ್.